ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನೀವು ಮಾಡುವಂಥ ಸಕಲ ಕಾರ್ಯಗಳು ಯಶಸ್ವಿ ಆಗಲು ಏನು ಮಾಡಬೇಕು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ಮಾಡುವಂಥ ಸಕಲ ಕಾರ್ಯಗಳು ಯಶಸ್ಸಾಗಬೇಕು ಅಂತ ಎಲ್ಲರ ಆಸೆ ಇರುತ್ತೆ. ನೀವು ಎಷ್ಟೇ ಕಷ್ಟಪಟ್ಟು ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಕಾರ್ಯಗಳಿಗೆ ವಿಘ್ನ ಆಗ್ತಾ ಇರುತ್ತೆ. ಯಾವುದೇ ರೀತಿಯಲ್ಲಿ ಯಶಸ್ವಿ ಅನ್ನೋದು ಆಗ್ತಾ ಇರಲ್ಲ. ಈ ವಿಘ್ನಗಳು ಯಾವ ಕಾರಣಕ್ಕೆ ಆಗ್ತಾ ಇದೆ ಎಂಬುದನ್ನು ಫಸ್ಟು ತಿಳಿದುಕೊಳ್ಳಬೇಕು. ಅದನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಮೂಲವಾದ ಪರಿಹಾರವನ್ನು ಮಾಡಿ ಹಾಕಿದ್ದಲ್ಲಿ ಈ ಅಡೆತಡೆ ಆಗಿರುವಂಥ ನಿಮಗೆ ಕೆಲಸ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದ ಪರಿಹಾರ ಸಿಗುತ್ತದೆ. ಇಲ್ಲಾಂದರೆ ನಿಮಗೆ ಇನ್ನೊಂದು ರೀತಿಯಲ್ಲಿ ಸಹ ಪರಿಹಾರ ಇದೆ. ಆ ಪರಿಹಾರನೂ ಕೂಡ ಮಾಡಿದ್ದೇ ಆದರೆ ಖಂಡಿತವಾಗಿ ಈ ಸಮಸ್ಯೆಗೆ ಸಂಪೂರ್ಣವಾದ ಯಶಸ್ವಿಯನ್ನು ಸಿಗುತ್ತೆ. ಅದು ಏನು ಅಂತ ಹೇಳಿದ್ರೆ, ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಳಬೇಕು. ಭುಜಪತ್ರೆಯನ್ನು ತೆಗೆದುಕೊಂಡು ಹಳದಿ ಅಕ್ಷರದಲ್ಲಿ ನಿಮ್ಮ ಸಮಸ್ಯೆಗಳು ಏನಿದೆ, ಯಾವ ಕಾರ್ಯ ಯಶಸ್ವಿ ಆಗ್ತಾ ಇಲ್ಲ, ತಡೆ ಯಾವ ಕಾರ್ಯ ಆಗ್ತಾ ಇದೆ ಎಂಬುದನ್ನು ಸ್ಪಷ್ಟವಾಗಿ ಬರೆದು ಅದನ್ನು ಗಣಪತಿ ದೇವರಲ್ಲಿ ಪೂಜೆ ಮಾಡಿಸಿ ನಂತರ ಅದನ್ನು ನಮ್ಮಲ್ಲಿ ತೆಗೆದುಕೊಂಡು ಬರಬೇಕು. ಅದನ್ನು ನಾವು ಅಷ್ಟವಿಧಾರ್ಚನೆ ಮತ್ತು ಪ್ರಾಣ ಪ್ರತಿಷ್ಠೆ ಅದನ್ನು ಮಾಡಿ ಮತ್ತು ದಿಗ್ಬಂಧನವನ್ನು ಹಾಕಿ ಒಂದು ಯಂತ್ರವನ್ನು ತಯಾರು ಮಾಡಿ ಕೊಡುತ್ತೇವೆ. ಆ ಯಂತ್ರ ನಿಮಗೆ ಬೆಳ್ಳಿ ರೂಪದಲ್ಲಿ ಬೇಕು ಅಂದರೂ ಕೊಡ್ತೀವಿ, ಇಲ್ಲ ಚಿನ್ನದ ರೂಪದಲ್ಲಿ ಬೇಕು ಅಂದರೂ ಕೊಡ್ತೀವಿ. ಆ ಸಮಸ್ಯೆ ತಕ್ಕಂತೆ ಯಾವ ರೂಪದಲ್ಲಿ ಮಾಡಿದ್ರೆ ಒಳ್ಳೆಯದೋ ಅದನ್ನು ನಾವು ಎಲ್ಲ ಅರಿತುಕೊಂಡು ಆ ಯಂತ್ರವನ್ನು ತಯಾರು ಮಾಡಿ ನಿಮಗೆ ಕೈ ಕೊಟ್ಟಿರ್ತೀವಿ. ಅದನ್ನು ನೀವು ದಿನನಿತ್ಯ ನಿಮ್ಮ ಕೊರಳಿಗೆ ಧರಿಸಿದ್ದೇ ಆಗಿದ್ದರೆ ಖಂಡಿತವಾಗಿ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ. ಧನ್ಯವಾದಗಳು.